ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಡಿವೈನ್ ನಂಬರ್ಸ್, ದೇವತಾ ನಂಬರ್ಸ್ಗಳು, ದೇವತಾ ಸಂಖ್ಯೆಗಳು ಅಂತಕ್ಕಂಥದ್ದು ಭಾಳ ವಿಶಿಷ್ಟವಾದಂಥ ಪಾತ್ರವನ್ನು ಮಾನವನ ಜೀವನದಲ್ಲಿ ಮಾಡ್ತಿದ್ದಾವೆ ಅಂತಂದರೆ ನಾವು ಅದರ ಬಳಕೆ ಸರಿಯಾದ ರೀತಿಯಲ್ಲಿ ಮಾಡ್ಕೋತಿದ್ದೀವ ಅಂತಕ್ಕಂಥದ್ದೇ ಸಂಶಯ. ಯಾಕಂದರೆ ಇವತ್ತು ನಮ್ಮಲ್ಲಿ ಎಲ್ಲ ಇರ್ತಕ್ಕಂಥದ್ದು ಅರೆಬರೆ ಜ್ಞಾನ. ಈ ಅರೆಬರೆ ಜ್ಞಾನದಿಂದ ಏನಾಗ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರ್ತಕ್ಕಂಥ ನಂಬರ್ಗಳನ್ನ ಫಾಲೋ ಮಾಡೋದು, ಆ ನಂಬರ್ಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಅದು ಕೆಲವರಿಗೆ ರಿಸಲ್ಟ್ ಬಂದರೆ ಬಂತು, ಕೆಲವರಿಗೆ ಇಲ್ಲವೇ ಇಲ್ಲ, ಕೆಲವರಿಗೆ ಉಲ್ಟಾ ಕೂಡ ಹೊಡೆದ್ಬಿಡ್ತದೆ. ರಿಸಲ್ಟ್ ಬರದೇ ಚಿಂತೆ ಇಲ್ಲ, ಉಲ್ಟಾ ಹೊಡೆದಿದ್ರೆ ಸಾಕು. ಆದರೆ ಇವತ್ತು ಆಪೋಸಿಟ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಯಾರೋ 4 ಜನ ಹಿಂಬಾಲಿಸಿದ್ದಾರೆ, ಅದನ್ನು ಫಾಲೋಅಪ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಂದರೆ ಅದು ಅವರು ಚೆನ್ನಾಗಿರ್ತದೆ, ನಿಮಗೂ ಚೆನ್ನಾಗಿದೆಯಾ ಗೊತ್ತಿಲ್ಲ. ಈ ರೀತಿ ಲೆಕ್ಕಾಚಾರಗಳಲ್ಲಿ ಇವತ್ತು ಭಾಳ ಜನ ಮಾಡ್ತಿದ್ದಾರೆ. ಒಂದಷ್ಟು ನಂಬರ್ಗಳನ್ನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಯಾಕಂದರೆ ನಂಬರ್ಸ್ ಯಾವಾಗಲೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥದ್ದು, ಪ್ರಭಾವಿತವಾಗಿರ್ತಕ್ಕಂಥದ್ದು. ಅವು ದೇವತಾ ಶಕ್ತಿಯ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಲೆಕ್ಕಾಚಾರದಲ್ಲಿ ಇವತ್ತು ಡಿವೈನ್ ನಂಬರ್ಸ್ಗಳನ್ನು ನಾವು ಫಾಲೋಅಪ್ ಮಾಡೋದ್ರಿಂದ ಯಾವ್ಯಾವ ರೀತಿ ಅನುಕೂಲಗಳಾಗುತ್ತೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗಾಗಲೇ ಈ ವಾರ ಪೂರ್ತಿ ನಾವು ಇದ್ರ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದೊಂದು ಅದ್ಭುತವಾದ ಸಂಖ್ಯೆಗಳಿದ್ದಾವೆ. ಇದೆಲ್ಲ ನೋಟ್ಗಳು ಸಿಕ್ಕಿದ್ರೆ ಭಾಳ ಒಳ್ಳೆಯದು ಅಂತ ನಿಮ್ಗೆ ಹೇಳ್ತಾ ಇರ್ತೀವಿ. ಆದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಇವತ್ತೊಂದು ಸಂಖ್ಯೆನ ನಿಮಗೆ ಫಾಲೋಅಪ್ ಮಾಡ್ಕೊಡ್ತೀವಿ. ಯಾವುದು ಅಂತಂದರೆ 111. ಯಾವುದು ಭಾಳ ಜನ ಕೇಳೋದು 333, 786, 555, 777 ಕೇಳಿದ್ದೀರ. ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು 111. ಈ 111 ಸಂಖ್ಯೆಯನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು, ನಾವು ಈ ಸಂಖ್ಯೆಯನ್ನು ಅಡಾಪ್ಟ್ ಮಾಡ್ಕೋ ಮುಖಾಂತರ ಯಾವ ರೀತಿ ನಮ್ಮ ಜೀವನದಲ್ಲಿ ಲಕ್ಕಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಅದು ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇನ್ನೊಂದು ಸಂಖ್ಯೆ 222. ಇದನ್ನು ಕೂಡ ನಿಮ್ಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿರಲಿಲ್ಲ. ಇವತ್ತು 111, 222 ಸಂಖ್ಯೆ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು 333 ಈಗಾಗಲೇ ನಿಮಗೆ ಪರಿಚಯ ಇದೆ, 555 ಈಗಾಗಲೇ ಪರಿಚಯ ಇದೆ, 777 ಈಗಾಗಲೇ ಪರಿಚಯ ಇದೆ, ಮತ್ತು 888 ಇದು ಕೂಡ ಹೊಸ ಸಂಖ್ಯೆ, ಇವತ್ತಿನ ಸೇರ್ಪಡೆ. ಅಂದರೆ ಇಷ್ಟೂ ಸಂಖ್ಯೆಯ ಎಲ್ಲ ವಿಚಾರಗಳು ಕೂಡ ಹೇಳ್ಕೊಡ್ತೀವಿ. ಈಗಾಗಲೇ ಒಂದು ಸಂಖ್ಯೆ ಆಗೋಗಿದೆ ನನ್ನ ಕಾರ್ಯಕ್ರಮದಲ್ಲಿ. ಇನ್ನು ಮಿಕ್ಕ ಎಲ್ಲ ಸಂಖ್ಯೆಗಳ ಲೆಕ್ಕಾಚಾರಗಳು ಕೂಡ ನಿಮಗೆ ಬಹಳ ರಸವತ್ತವಾಗಿ ಹೇಳ್ಕೊಡ್ತೀವಿ. ಯಾಕಂದರೆ ಈ 111 ಅಂತಕ್ಕಂಥದ್ದು ನಿಮ್ಗೆ ಅನಿಸ್ಬೋದು 3 ನಾಮ ಅಂತ. 3 ನಾಮ ಅಲ್ಲ, ಇದು ತಿರುಪತಿ ನಾಮ ಇದು ಅಂತ ಭಾಳ ಜನ ಹೇಳ್ತಾರೆ. 3 ನಾಮ ಇಟ್ಬಿಟ್ಟ ನನಗೆ ಅಂತ ಭಾಳ ಜನ ಹೇಳ್ತಾರೆ. 3 ನಾಮ ಅಲ್ಲದು, 3 ಸೂರ್ಯನ ಸಂಖ್ಯೆಗಳು. 1, 2, 3 ಟೋಟಲ್ ಮಾಡಿದ್ರೆ 3. ಅಲ್ಲಿಗೆ ಗುರು ಸೂರ್ಯರ ಸಂಗಮ ಅಂತ ಹೇಳ್ತೀವಿ. ಗುರು ಸೂರ್ಯ ಸಂಗಮ ಅಂತಂದರೆ ಬಹುಶಃ ನಿಮಗೆಲ್ಲ ಅರ್ಥ ಆಗಿರಬೇಕು. ಸೂರ್ಯ ಭಗವಾನ್ ಅಂತಂದರೆ ಒಂದೇ ಒಂದು ಅರ್ಥ ನಾನು ತಿಳ್ಕೊಂಡಿರೋ ಪ್ರಕಾರ, ಬೆಳಕು. ಯಾಕಂದರೆ ಕತ್ತಲೆಯನ್ನು ಓಡಿಸಿರ್ತಕ್ಕಂಥವನು ಸೂರ್ಯ ಭಗವಾನ್. ಅಲ್ಲಿಗೆ ಕತ್ತಲೆಯನ್ನು ಓಡಿಸ್ತಿರ್ತಕ್ಕಂಥವನು ಯಾರು? ಸೂರ್ಯ ಭಗವಾನ್. ಅಂದರೆ ಬೆಳಕಿನ ಒಡೆಯ ಅಂತೇಳಿ. ಆ ಬೆಳಕಿನ ಒಡೆಯ 3 ಸಂಖ್ಯೆಯಲ್ಲಿ ನಮಗೆ ಜೀವನದಲ್ಲಿ ಪ್ರತಿಸ್ತಾನೆ ಅಂತಂದರೆ ಆ 111 ಅಂತಕ್ಕಂಥ ಸಂಖ್ಯೆಯನ್ನು ನಾವು ಯಾವ್ಯಾವ ಭಾಗದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಹೊಸ ಜೀವನ ಅಂದರೆ ಇವತ್ತು ಭಾಳ ಜನ ನೊಂದು ಬೆಂದು ಕಷ್ಟಪಟ್ಟು ಅದು ಇದು ಏನೋ ಬಾಧೆ ಪಟ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಯಾವುದೋ ಒಂದು ಮನೆಯ ಸಂಖ್ಯೆ 111, ಮೊಬೈಲ್ ಸಂಖ್ಯೆ 111, ವಾಹನ ಸಂಖ್ಯೆ 111, ಪಾರ್ಟ್ನರ್ ಕಟ್ಕೊಳ್ತಕ್ಕಂಥ ಸಂಖ್ಯೆ 111, ಈ ಥರ ಒಂದು 111 ಸಂಖ್ಯೆ ಆಯಿತು ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ನಿಮ್ದಾಗ್ತದೆ. ಆ ಸಂಖ್ಯೆ ಯಾವತ್ತು ನಿಮಗೆ ಬರೋಕ್ಕೆ ಶುರು ಆಯಿತೋ ಆವತ್ತಿಂದಲೇ ನಿಮಗೆ ಒಂದು ಹೊಸ ಜೀವನ ಪ್ರಾರಂಭಕ್ಕೆ ಶುರು ಆಗ್ಬಿಡ್ತದೆ. ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಅಂಥ ಅದ್ಭುತವಾದಂಥ ಶಕ್ತಿ ಇರತಕ್ಕಂಥದ್ದೇ ಈ 111. ಜೊತೆಗೆ ಇಲ್ಲಿ ವಿಶೇಷವಾಗಿ ನೀವು ಯಾವುದೇ ಒಂದು ಲೆಕ್ಕಾಚಾರ ತೊಗೊಂಡ್ರು ಕೂಡ ನೀವು ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಲೆಕ್ಕ ತೊಗೊಂಡಾಗ ಮೊದಲು ವಾಹನ ಸಂಖ್ಯೆ ಅಂತ ನಾವು ಹೇಳ್ತೀವಿ. ವಾಹನ ಸಂಖ್ಯೆ ಅಂತ ತೊಗೊಂಡಾಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದು ಒಂದು ಅವಿಭಾಜ್ಯ ಅಂಗ ಆಗ್ಬಿಡ್ತಿದೆ. ಅದು ವಾಹನ ಇಲ್ಲದೆ ಯಾರು ಆಚೆ ಕಡೆ ಕಾಲು ತಿಡಿಗೆ ಸಾಧ್ಯ ಇಲ್ಲ. ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, 6 ವೀಲರ್ ಆಗಿರ್ಬೋದು, 8 ವೀಲರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಹೊರಗಡೆ ಕಾಲಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ಲೆಕ್ಕಾಚಾರದಲ್ಲಿ ನಿಮಗೆಲ್ಲ ಬಳಕೆ ಮಾಡ್ಕೊಳ್ತಕ್ಕ ಅವಕಾಶ ಸಿಕ್ಕಿದರೆ ನೀವು 111 ಸಂಖ್ಯೆಯ ವಾಹನ ಸಂಖ್ಯೆಯನ್ನು ಸಂಪಾದನೆ ಮಾಡ್ಕೊಳ್ಳಿ. ಈ 111 ಸಂಖ್ಯೆ ಎಲ್ಲರಿಗೂ ಆಗ್ತದೆ, ಏನು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅದರಲ್ಲಿ ಎಸ್ಪೆಷಲಿಗೆ ಸೂರ್ಯ ಉಚ್ಚವಾಗಿರ್ತಕ್ಕಂಥವ್ರು, ಗುರು ಉಚ್ಚವಾಗಿರ್ತಕ್ಕಂಥವ್ರಿಗೆ ರಾಜಯೋಗವನ್ನು ತಂದುಕೊಟ್ಬಿಡ್ತದೆ. ವಾಹನಕ್ಕೆ ನಂಬರ್ಗೆ ತಾಳೆ ಆಗದೆ ವಿರುದ್ಧ ಸಂಖ್ಯೆಲಿ ಇತ್ತೊಂದು ಏನಾಗ್ತದೆ, ವ್ಯತ್ಯಾಸ ಆಗ್ತದೆ. ಈಗ ರೆಡ್ ಅನ್ಕೊಳ್ಳಿ, ರೆಡ್ ಅಂತಂದರೆ ಮಾರ್ಸ್, ಮಂಗಳನಿಗೂ ಸೂರ್ಯನಿಗೆ ಬರೋದಿಲ್ಲ, ಆಯಿತಾ? ಅಲ್ಲಿ ತಾಕತ್ತು ಜಾಸ್ತಿ ಆಗ್ತದೆ, ಪ್ರಭಾವಗಳು ಜಾಸ್ತಿ ಆಗ್ತದೆ. ಇನ್ನು ಬ್ಲ್ಯಾಕ್ ಅಂದರೆ ರಾಹುನೂ ಆಗ್ತಾನೆ, ಶನಿನೂ ಕೂಡ ಆಗ್ತಾನೆ. ಅಲ್ಲಿಗೆ ಸೂರ್ಯ ರಾಹು ಆಗ್ಬರೋ ಡೆಡ್ ಎಗನೆಸ್ಟ್. ಅಲ್ಲಿಗೆ ಮುಗೀತಾ ಕತೆ. ಅವಾಗೇನಾಗುತ್ತೆ, ಆ ನಂಬರ್ ಇವಾಗ 111 ಹಾಕ್ಸ್ಕೊಂಡಿರ್ತೀರ, ರೆಡ್ ಬಣ್ಣದ ವಾಹನ ಇರ್ತದೆ, ಅಥವಾ ಬ್ಲ್ಯಾಕ್ ಕಲರ್ ವಾಹನ ಇರ್ತದೆ, ಅಥವಾ ನೀಲಿ ಬಣ್ಣದ ವಾಹನ ಇರ್ತದೆ, ಅವಾಗಿಂದ ಆಪೋಸಿಟ್ ಆಗಿಬಿಡ್ತದೆ.
ಮಿಕ್ಸಪ್ ಆಗೋದಿಲ್ಲ, ಮಿಕ್ಸಿಂಗ್ ಆಗಬೇಕು, ಕ್ಲೀನಾಗಿ ಮಿಕ್ಸಪ್ ಆಗಬೇಕು. ಬೇಕಾಗಬೇಕಂದ್ರೆ ಈ ರೆಡ್ಡು, ಬ್ಲ್ಯಾಕು, ಬ್ಲೂ ಇದನ್ನು ಬಿಟ್ಟು ಬೇರೆ ಯಾವುದೇ ಕಲರ್ನ 111 ಯೂಸ್ ಮಾಡ್ಕೊಳ್ಳಿ. ಅದನ್ನು ಎಸ್ಪೆಷಲಿಗೆ ಯೆಲ್ಲೋ ಕಲರ್ ಇದ್ದರೆ ನಿಮ್ಮ ಅದೃಷ್ಟನೇ ಚೇಂಜ್ ಆಗಿ ಹೋಗ್ತದೆ. ಗಾಡಿ ನಂಬರ್ 111 ಆಗಿದ್ದು ಗಾಡಿ ಬಣ್ಣ ಬಂದು ಯೆಲ್ಲೋ ಕಲರ್ ಆಗಿತ್ತು ಅಂದರೆ ನಿಮ್ಮ ಅದೃಷ್ಟನೇ ಚೇಂಜ್ ಆಗೋಗ್ತದೆ. ಇದನ್ನು ಬಳಕೆ ಮಾಡ್ಕೊಳ್ಳಿ. ಮನೆ ನಂಬರು, ಸೈಟ್ ನಂಬರು, ಯಾವುದಾದ್ರೂ ಒಂದು ಸೈಟ್ ತಗೊಂಡಿರ್ತೀರ, ಮನೆ ತಗೊಂಡಿರ್ತೀರ, ಏನೋ ಅದೃಷ್ಟ ಶಾಂತಿ ಸಿಕ್ಬಿಡ್ತಪ್ಪ 111, ನಿಮ್ಮ ಬದುಕೇ ಚೇಂಜ್ ಆಗೋಯ್ತು ಅನ್ಕೊಂಬಿಡಿ. ಒಂದು ವೆಹಿಕಲ್ ತಗೊಳ್ಳಿ, 111 ಇರ್ತಕ್ಕಂಥ ವೆಹಿಕಲ್ ತಗೊಳ್ಳಿ, ನೋಡಿ ನಿಮ್ಮ ಜಾತಕನೇ ಚೇಂಜ್ ಆಗೋಗ್ತದೆ. ಯಾಕಂದರೆ ಸರ್ಕಾರ ಅಂತಂದ್ರೆ ರವಿ ಗ್ರಹ ಅಂತ ಕರಿತೀವಿ. ರವಿ ಅಂತಂದ್ರೆ ನೇಮ್, ಫೇಮ್, ಕೀರ್ತಿ, ಪ್ರತಿಷ್ಠೆಗಳ ಸರದಾರ ಅಂತ ಹೇಳ್ತೀವಿ, ಸ್ವಾಭಿಮಾನದ ಸಂಕೇತ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿಲ್ಲದಂಗೆ ಆ 111 ಅಂತಕ್ಕಂಥದ್ದು ಸರ್ಕಾರದಿಂದ ಸಕಲ ಸವತ್ತು ತಂದ್ಕೊಡೋ ಜೊತೆಗೆ ಆ ಸರ್ಕಾರೇತರ ಎಲ್ಲ ರೀತಿಯಾಗಿರ್ತಕ್ಕಂಥ ಕೀರ್ತಿ ಪ್ರತಿಷ್ಠೆಗಳು ಕೂಡ ನಿಮ್ದಾಗ್ತಾ ಬರ್ತದೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕಾಗಿದೆ ನಿಮಗೆ? ಅದರಿಂದ ಸರ್ಕಾರಿ ಸಂಬಳ ಯಾರಿದೆ ಇದನ್ನ ನೀಟಾಗಿ ನೀವು ಇದನ್ನ ಕ್ರಾಸ್ ಮಾಡಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತೀರಾ, ಒಳ್ಳೇದಾಗ್ತದೆ. Extra deep clean, extra clear glow. Pond's Pure Detox Face Wash. ವಾವ್, ಇಂಥ ಟೇಸ್ಟಿ ಟೀ ಕುಡಿಲೇ ಇಲ್ಲ. ಯಾಕಂದ್ರೆ ಇದು ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಟೀ. ಕಲಬೆರಕಿದ್ದಲ್ಲ. ಒಂದು ಗ್ಲಾಸ್ ತಣ್ಣೀರಿಗೆ ಲೂಸ್ ಟೀ ಪುಡಿ, ಇನ್ನೊಂದಕ್ಕೆ ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಟೀ. ಲೂಸ್ ಕಲಬೆರಕೆ ಪುಡಿ ಬಣ್ಣ ಬಿಡುತ್ತೆ, ಯಾಕಂದ್ರೆ ಅದು ಕಲಬೆರಕೆ ಟೀ. ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಬಣ್ಣ ಬಿಡಲ್ಲ, ಯಾಕಂದ್ರೆ ಅದು ಪರಿಶುದ್ಧ. ಓ, ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಟೀ. ಕಲಬೆರಕೆಗೆ ನೋ ಅನ್ನಿ. ಗೊತ್ತಾ, ಕ್ಲೋಸ್ ಅಪ್ ಈಗ ಬರೀ 48 ರೂಪಾಯಿ ಆಗಿದೆ. ಅದಕ್ಕೆ ಆತ್ಮವಿಶ್ವಾಸ ನೀಡಿ ಸನಿಯಕ್ಕೆ ಹೋಗಿ ಕ್ಲೋಸ್ ಅಪ್ ನ ತಾಜಾ ಶ್ವಾಸ ಆತ್ಮವಿಶ್ವಾಸ ಈಗ 54 ಅಲ್ಲ 48 ರೂಪಾಯಿಗೆ. ವಿರಾಮದ ನಂತರ ಸ್ವಾಗತ ವೀಕ್ಷಕರೇ. ಇದು ನಮಸ್ತೆ ಶಂಕರ. ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ಆಸ್ಟ್ರೋನ್ಯೂಮರಾಲಜಿಸ್ಟ್ ಶ್ರೀ ಆದಿತ್ಯ ನಾರಾಯಣ್ ಗುರುಜಿ ಅವರು. ಈಗ 111 ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು. ಹೇಗೆ ಇದು ಅದ್ಭುತವಾಗಿ ಯಶಸ್ಸನ್ನು ತಂದುಕೊಡುತ್ತೆ, ಸರ್ಕಾರಿ ಕೆಲಸದಲ್ಲಿರುವಾಗ ಅಥವಾ ಮನೆಗೆ, ಗಾಡಿಗೆ ಹೇಗೆ 111 ಅದ್ಭುತವಾದ ಯೋಗವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ರು. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಅಲ್ವಾ ಗುರುಜಿ? ಇನ್ನು ನೆಕ್ಸ್ಟ್ 111 ಆಯಿತು. 111 ಯಾರು ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಬಳಕೆ ಮಾಡ್ಕೋಬೇಕು, 111ನ ಸಂಕೇತ ಏನು ನೋಡಿ, ಭಾಳ ವಿಶೇಷ. 111 ಯಾರ ಒಂದು ಕೈಗೆ ಸಿಗ್ತದೆ ಗೊತ್ತಿಲ್ಲದೇ, ವಾಹನದಲ್ಲೋ, ಮೊಬೈಲ್ನಲ್ಲೋ, ಅಥವಾ ಪಾರ್ಟ್ನರ್ ಆಗೋ, ಅಥವಾ ಮತ್ತೊಂದು ಮಗದಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಸಿಕ್ತು ಅಂದ್ಕೊಳ್ಳಿ, ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಿದೆ ಅಂತ ಅರ್ಥ. ನೋಡಿ, ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಿದೆ, ನೆಗೆಟಿವ್ ಅಲ್ಲ, ಪಾಸಿಟಿವ್ ಬದಲಾವಣೆ ಆಗ್ತಿದೆ ಅಂತೇಳಿ. ಏನು ವರ್ಚಸ್ಸು, ಏನು ತೇಜಸ್ಸು, ಏನು ಕಾಂತಿ, ಇವೆಲ್ಲ ನಿಮ್ದಾಗ್ತದೆ. ಇವತ್ತು ಭಾಳ ಜನ ಹೇಳ್ತಾರೆ, ಏನು ಕಳೆ ಆ ಅಮ್ಮನ ಮನೆ, ಆ ಅಮ್ಮನ ಮನೆ, ಏನು ಕಳೆನ ಆ ಅಪ್ಪನ ಮನೆ, ಒಳ್ಳೆ ತೇಜಸ್ಸಿ ಇದಿಲ್ವಾ? ನೋಡಿ, ಇದು ಯಾಕೆ ಹೇಳಿ, ಇಲ್ಲಿ 222 ಅಂದರೆ ಏನಾಗ್ತದೆ, ಚಂದ್ರ ಗ್ರಹ ಮತ್ತು ಶುಕ್ರ ಗ್ರಹ. ಶುಕ್ರ ಅಂದ್ರೆ ಏನು? ವರ್ಚಸ್ಸು, ತೇಜಸ್ಸು, ಕಾಂತಿ, ಬ್ಯೂಟಿ, ಭೋಗ, ಭಾಗ್ಯ, ಇವೆಲ್ಲ ಹೇಳ್ತೀವಿ ನಾವು. ಅಲ್ಲಿಗೆ ಆ 122 ಅಂತಕ್ಕಂಥ ಒಂದು ಸಂಖ್ಯೆ ನಿಮ್ಮ ಜೀವನದಲ್ಲಿ ಬಂದು ಕೂತ್ಕೊಳ್ತು ಅಂತಂದರೆ ಒಂದು ವಾಹನ ಸಂಖ್ಯೆ ತೊಗೊಂಬಿಡಿ, ವಾಹನಕ್ಕೆ ಈ ಸಂಖ್ಯೆ ಹಾಕ್ಸಿ. ಆದರೆ ಒಂದು ಕಂಡೀಷನ್ಸ್ ಇದೆ ಇಲ್ಲಿ. 6 ಫಾಲೋ ಮಾಡ್ಬೇಕಂದಾಗ ಎಲ್ಲರೂ ಫಾಲೋ ಮಾಡೋಕ್ಕಾಗಲ್ಲ. 1 ಫಾಲೋ ಮಾಡ್ಬೋದು, 3 ಫಾಲೋ ಮಾಡ್ಬೋದು, 5 ಫಾಲೋ ಮಾಡ್ಬೋದು. ಆದರೆ 6 ಫಾಲೋ ಮಾಡಬೇಕು ಅಂದಾಗ ಪರ್ಟಿಕ್ಯುಲರ್ ನಿಮಗದು ಸೂಟಬಲ್ ಆಗಬೇಕು, ಇಲ್ಲಾಂದರೆ ಸೂಟಬಲ್ ಆಗಲ್ಲ. ಯಾಕಂದರೆ ಶುಕ್ರ ಒಂದು ರಾಕ್ಷಸ ಗಣ, ನೆನ್ಪಿಟ್ಕೊಳ್ಳಿ. ಸೂರ್ಯ ಮತ್ತು ಗುರು ಇವರೆಲ್ಲ ಒಂದು ದೇವಗಣ, ನೆನ್ಪಿಟ್ಕೊಳ್ಳಿ. ರಾಕ್ಷಸರ ಗಣ, ದೇವಗಣ ನೋಡಿ ಎಷ್ಟು ಚೆನ್ನಾಗಿದೆ ಅಸ್ಟ್ರಾಲಜಿನಲ್ಲಿ. ಎಲ್ಲ ಒಂದಕ್ಕೊಂದು ಪೂರ್ವ ಲಿಂಕ್ ಇರ್ತದೆ. ಬಟ್ ನಾವೆಲ್ಲ ನಂಬರ್ಸನ್ನು ಕೊನಿತಾ ಇರ್ತೀವಿ ಅಷ್ಟೇ. ಇಲ್ಲಿ ಆ 122 ಮಾಡಬೇಕು ಅಂದಾಗ ಶುಕ್ರ ಜಾತಕದಲ್ಲಿ ಉಚ್ಚವಾಗಿರಬೇಕು. ಶುಕ್ರ ಬಲಾಢ್ಯನಾಗಿದ್ದರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲವನ್ನು ತಂದು ಕೊಡ್ತಾನೆ. ಶುಕ್ರ ನೀಚನಾಗಿದ್ದರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ತೊಂದರೆಯನ್ನು ತಂದು ಕೊಟ್ಬಿಡ್ತಾನೆ. ಆದ್ದರಿಂದ ನೀವೇನು ಮಾಡಬೇಕು, ಆ 122 ಅಂತಕ್ಕಂಥದ್ದು ಒಂದು ವಾಹನ ಸಂಖ್ಯೆ ತೊಗೋಬೇಕು. ಇನ್ನು ಇದರೊಳಗೆ ಕಲರ್ಸ್ ಅಂತ ಬಂದಾಗ ಭಾಳ ವಿಶೇಷವಾಗಿ 222 ಅಂತ ತೊಗೊಂಡಾಗ ಕಲರ್ಸ್ ಯಾವುದಿರಬೇಕು ಅಂತಂದರೆ, ಯಾವುದೇ ಕಾರಣಕ್ಕೆ ಇಲ್ಲೂ ಕೂಡ ರೆಡ್ಡು, ಬ್ಲ್ಯಾಕು, ಗ್ರೇ ಇರಬಾರ್ದು. ಯಾವುದೇದು ಇರಬಾರ್ದು, ರೆಡ್ಡು, ಬ್ಲ್ಯಾಕು, ಗ್ರೇ ಇರಬಾರ್ದು. ಆ 122 ತೊಗೊಂಡ್ಮೇಲೆ ಬೆಸ್ಟ್ ಅಂತಂದರೆ ನಿಮಗೆ
ವೈಟ್ ಬಣ್ಣ, ಅದರಲ್ಲೂ ಪರ್ಲ್ ವೈಟು, ಸಿಲ್ಕ್ ವೈಟ್ಗಳು ಇವೆಲ್ಲ ಬರ್ತದಲ್ಲ, ಆ ಥರ ಒಂದು ವೈಟ್ ಕಲರ್ ಬಣ್ಣ ಇದ್ದರೆ ಎಕ್ಸ್ಟ್ರಾರ್ಡಿನರಿ ನಿಮಗೆ ಇದು ಅಂಥ ಅದೃಷ್ಟ ತಂದುಕೊಡ್ತದೆ. ಅಮೂಲ್ಯವಾದಂಥ ವಜ್ರ ಅಂತ ಹೇಳ್ಬೋದು, ಅಷ್ಟು ನಿಮಗೆ ಅದ್ಭುತವಾದ ತಂದುಕೊಡ್ತದೆ. ಇದು ಜೊತೆಗೆ ಭಾಳ ವಿಶೇಷವಾಗಿ ಮೊಬೈಲ್ ನಂಬರ್ ಲಾಸ್ಟಲ್ಲಿ 222 ಇದ್ದರೆ ನಿಮಗೆ ಅದ್ಭುತವಾದ ಯೋಗವನ್ನು ತಂದುಕೊಡ್ತದೆ. ನೀವು ಅಂದ್ಕೊಳ್ಳಿ, ನನ್ನ ಜೀವನ ಪಾಸಿಟಿವ್ ಬದಲಾವಣೆ ಆಗ್ತಿದೆ ಅಂತಕ್ಕಂಥದ್ದು ಇದು ಸಾಂಕೇತಿಕವಾಗಿ ಕೆಲಸ ಮಾಡ್ತದೆ. ಆ ನಂಬರ್ ಬಂದು ಆ ವೈಬ್ರೇಷನ್ ಕೂತ್ಕೊಳ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ನಿಮಗೆ, ಓ ಇದು ಹಿಂಗಿದೆ ಅಂತೇಳಿ. ಇನ್ ಕೇಸ್ ಮೊಬೈಲ್ ಹಿಂದೆಗಡೆ ಹಾಕೊಂಡು ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮನೆ ಸೈಟ್ ನಂಬರು 222, ಎಷ್ಟು ಲಕ್ಷ ಜನ ಮನೆ ಇದೆಯೋ ಗೊತ್ತಿಲ್ಲ, ಯಾವ್ಯಾವ ಲೇಔಟಲ್ಲಿ ಇದ್ರೋ ಗೊತ್ತಿಲ್ಲ, ಒಂದು ಸತಿ ತೆಗೆದು ನೋಡ್ಕೊಳ್ಳಿ. ನಿಮ್ಮ ಮನೆ 222 ಆಗಿದ್ರೆ ಖುಷಿ ಪಡಿ. ನಾನು ಹೇಳ್ದಲ್ವಾ, ವರ್ಚಸ್ಸು, ತೇಜಸ್ಸು, ಕಾಂತಿ ಹಾಗೆ ಉಕ್ಕಿ ಹೊರಗೆ ಶುರು ಆಗ್ತದೆ. ಒಂದ್ಸರಿ ಇದು ಬಂತು ಅಂದರೆ ಹಣಕಾಸಿಗೆ, ಉದ್ಯೋಗಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಯಾವುದೇ ಕೊರತೆ ಇಲ್ಲ. ನೀವು ಫಸ್ಟ್ ಕ್ಲಾಸಾಗಿ ಮುಂದೆ ಮಾಡ್ತಾ ಬರ್ಬೋದು, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಆಗ್ಬಿಡ್ತೀರ. ಇದನ್ನ ಇದು ಮಾಡ್ಕೊಳ್ಳಿ. ಇನ್ನು ಭಾಳ ವಿಶೇಷವಾಗಿ ನೆಕ್ಸ್ಟ್ ನಂಬರು 333 ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ ಆಲ್ರೆಡಿ. 333 ಅಂದರೆ ಪ್ರಕೃತಿ ಅಂತ ಹೇಳ್ತೀವಿ. ಸ್ನೇಹಪರವಾಗಿ, ಧರ್ಮಪರವಾಗಿ, ಜ್ಞಾನಪರವಾಗಿ, ಕ್ರಿಯಾತ್ಮಕವಾಗಿ, ಆಧ್ಯಾತ್ಮ ಪ್ರಯೋಗವಾಗಿ ನಮಗದು ಭಾಳ ಸಾಕಷ್ಟು ಒಂದು ಯೋಗವನ್ನು ತಂದುಕೊಡ್ತದೆ. ಅದರಿಂದ ಆ 333 ಅಂತಕ್ಕಂಥ ಒಂದು ನಾಮ ಸಂಖ್ಯೆ ಅಥವಾ ನಾಮಬಲದ ಸಂಖ್ಯೆ ನಿಮ್ಮ ಜಾತಕ ಮುಖಾಂತರ ಗ್ರಹಕೂಟಗಳ ಪ್ರಕಾರ ಗುರು ಉಚ್ಚವಾಗಿದ್ದು ಅಥವಾ ಗುರು ನೀಚವಾಗಿದ್ದು, ಮಂಗಳ ಉಚ್ಚವಾಗಿದ್ದು ಅಥವಾ ಮಂಗಳ ನೀಚವಾಗಿತ್ತು ಅಂತಂದರೆ ನೀವು ಧಾರಾಳವಾಗಿ ಇದನ್ನು ಬಳಕೆ ಮಾಡ್ಕೊಳ್ತಾ ಬರ್ಬೋದು. ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕ ಶಕ್ತಿ ನಿಮ್ದಾಗ್ತದೆ, ಸಂಪೂರ್ಣ ಗುರುಬಲ ನಿಮ್ದಾಗ್ತದೆ. ವಾಹನ ಸಂಖ್ಯೆ 333 ಸಿಕ್ತು ಅಂತಂದರೆ ಪಡ್ಕೊಳ್ಳಿ, ಬಿಡಲೇಬೇಡಿ. ಯಾವುದೇ ಕಾರಣಕ್ಕೂ ಗಾಡಿನ ಯಾವುದೇ ಕಾರಣಕ್ಕೆ ಮಾರಬೇಡಿ. ಇವತ್ತು ಎಷ್ಟೋ ಜನ ಹಳೆ ಗಾಡಿಗಳು ಬಂದಮೇಲೆ ನನಗೆ ಲಕ್ಕಿತ್ತು, ಅದಕ್ಕೆ ನನ್ನ ಗಾಡಿ ಎಂಥದ್ದೇ ಲೇಟೆಸ್ಟ್ ಗಾಡಿ ತೊಗೊಂಡ್ಬಂದ್ರು ಕೂಡ ನಾನು ಈ ಗಾಡಿ ಕೊಡಲ್ಲಪ್ಪ, ಮಾರಲ್ಲಪ್ಪ ಅಂತ ಮನೆ ಇಟ್ಕೊಂಡಿರ್ತಾರೆ ಪಾಪ. ಅಷ್ಟು ಸೆಂಟಿಮೆಂಟ್, ಅಷ್ಟು ಪ್ರೀತಿಯಾಗಿ ಇಟ್ಕೊಂಡಿರ್ತಾರೆ. ಒಳ್ಳೇದದು. ಯಾಕಂದ್ರೆ ನಮ್ಮನ್ನು ಆಡಿಸಿ ಬೆಳೆಸಿ ಎತ್ತಿ ಇಳಿಸಿ ನಮ್ಮ ಉದ್ಧಾರ ಮಾಡ್ರೆ ಯಾವತ್ತೂ ನಾವು ತೊಳಕ್ಕೆ ಹೋಗಬಾರ್ದು. ನಾವು ಬೆಳೆದ್ಬಿಟ್ವಿ, ಅದೇನಕ್ಕೆ ಡಬ್ಬಾ ಗಾಡಿ ಅಂತ ಬಿಸಾಕೋದಲ್ಲ. ಆ ಗಾಡಿಗೂ ಒಂದು ಜೀವ ಇದೆ, ಆ ಗಾಡಿಯಿಂದ ನಿಮಗೆ ಜೀವನವಿದೆ. ನೆನ್ಪಿಟ್ಕೊಳ್ಳಿ, ಗಾಡಿಯಿಂದ ಜೀವನವಿದೆ ಅಂತಂದಮೇಲೆ ಅದನ್ನ ಯಾಕೆ ತಿರಸ್ಕಾರ ಮಾಡ್ಬೇಕು ನಾವು? ಅಲ್ಲಿರ್ತಕ್ಕಂಥ ಶಕ್ತಿಯ ಪ್ರಧಾನತೆ ನೋಡ್ಬೇಕಲ್ವ ನಾವು. ಅದು 333 ಆಗಿದ್ರೆ ಅದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಯೋಗವನ್ನು ತಂದು ಕೊಡ್ತದೆ. ಮನೆ ನಂಬರ್ 333 ಆಗಿದ್ದರೆ ನೀವು ಮನೆಗೆ ಬಣ್ಣ ಯಾವುದು ಹೊಡಿಬೇಕು ಅಂದರೆ ಡಾರ್ಕ್ ಯೆಲ್ಲೋ ಅಥವಾ ಡಾರ್ಕ್ ಕ್ರೀಮನ್ನು ಹೊಡಿಬೇಕಾಗ್ತದೆ, ಅಥವಾ ಲೈಟ್ ಕ್ರೀಮನ್ನು ಹೊಡಿಬೇಕಾಗ್ತದೆ. ಈ ಥರ ಇನ್ನೊಂದು ಸಮ್ಮರ್ ಡ್ಯೂ ಅಂತ ಒಂದು ಸಿಗ್ತದೆ ಪೇಂಟ್, ಅದನ್ನು ಹೊಡಿಬೇಕಾಗ್ತದೆ. ಈ ರೀತಿ ಈ ನಂಬರ್ ಕನೆಕ್ಟಿವಿಟಿಗೆ ಈ ನಂಬರ್ಗೆ ಹಾಕ್ತೀವಿ ಅಂತಂದಾಗ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ನಿಮ್ದಾಗ್ತಾ ಬರ್ತದೆ. ನಾ ಹೇಳ್ದಂಗೆ ಪ್ರಕೃತಿಯೇ ನಿಮಗೆ ಅದ್ಭುತವಾದಂಥ ಒಂದು ಅನುಗ್ರಹವನ್ನು ಕೊಡ್ತದೆ. ಯಾಕಂದರೆ ಪ್ರಕೃತಿ ನಿಮ್ಮನ್ನು ಗಮನಿಸ್ತಾ ಇದೆ ಅಂತ ಅರ್ಥ. 333 ನಿಮಗೆ ನಂಬರ್ ಸಿಕ್ತು ಅಂತಂದರೆ ಪ್ರಕೃತಿ ನಿಮ್ಮನ್ನು ಗಮನಿಸ್ತಾ ಇದೆ ಪಾಸಿಟಿವ್ ಆಗಿ. ಇನ್ನು ಮುಂದೆ ನಿಮ್ಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಲೆಕ್ಕಾಚಾರ. ಈ ಲೆಕ್ಕಾಚಾರ ಪ್ರಕಾರ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರ್ತದೆ. ಇದನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗ್ತದೆ. ಇನ್ನು ಈಗ 111, 122, 333 ಇದೆಲ್ಲ ತೊಗೊಂಡಾಗ ನಿಮಗೆ ನೋಟ್ ವಿಚಾರ ಬಂದಾಗ ಹೇಳಬೇಕು. ನೋಟ್ ವಿಚಾರ ಬಂದಾಗ ನಿಮ್ಗೆ ಆಗಲೇ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಲಾಸ್ಟ್ ನಂಬರ್ ಏನಾದರೂ, ಈ ಲಾಸ್ಟ್ ನಂಬರ್ ಕೊನೆಗೆ ಇಲ್ಲಿ ಒಂದು ಸೀರಿಯಲ್ ನಂಬರ್ ಅಂತ ಬರ್ತದೆ ನೋಟಲ್ಲಿ. ಎಲ್ಲರಿಗೂ ಗೊತ್ತಿದೆ, ಕೆಲವರು ಪಾಪ ಇನ್ನೂ ಗೊತ್ತಿಲ್ಲ, ಇದು ನೋಡ್ತಾ ಬಿಸಾಕ್ಬಿಟ್ಟಿರ್ತಾರೆ. ಇಲ್ಲಿ ಲಾಸ್ಟ್ ಒಂದು ಸೀರಿಯಲ್ ನಂಬರ್ ಬರ್ತದೆ 3, 4, 6, 0, 6, 4. ಈ ಲಾಸ್ಟು 3 ನಂಬರ್ಸು ನೋಡಿ 111 ಬಂದರೆ, ಈ ಲಾಸ್ಟು 3 111 ಬಂತು ಅಂತಂದರೆ ಅದನ್ನು ಯಾವಾಗಲೂ ಕೂಡ ಒಂದು ಪರ್ಸಲ್ಲಿ ಮಡಚಿಬಿಟ್ಟು ಎತ್ತಿ ಜೋಬಲ್ಲಿಟ್ಕೊಳ್ಳಿ. ಒಂದು ಎಲೆ ಅಡಿಕೆ, ಒಂದು ಆ ನೋಟು 777 ನೋಟು ಇಟ್ಬಿಟ್ಟು ಕ್ಲೀನಾಗಿ ಮಡಚಿಬಿಟ್ಟು ಒಳಗಡೆ ಇಡಿ. ನಾನು 111ಗೆ ಯಾವ್ಯಾವ ರೀತಿ ಅಂತ ಹೇಳಿದೆ, ಹೊಸ ಜೀವನ ಪ್ರಾರಂಭ ಆಗುತ್ತೆ ಅಂತ ಹೇಳಿದೆ. ಆ ಹೊಸ ಜೀವನ ಅದ್ಭುತವಾಗಿ ಪಾಸಿಟಿವ್ ಆಗಿ ಬೆಳವಣಿಗೆ ಆಗಬೇಕು ಅಂದಾಗ ಈ ನೋಟನ್ನು ನೀವೇನು ಮಾಡಿ ಮಡಚಿಬಿಟ್ಟು ಎಲ್ಲರಿಗೆ ಜೊತೆಗೆ ಜೋಬಲ್ಲಿ ಇಟ್ಕೊಳ್ಳಿ. ಕ್ಲೀನಾಗಿ ಒಂದು ದಾರ ಸುತ್ತಿ, ಯಾವುದು ಎಲ್ಲೋ ಕಲ್ ದಾರ ಸುತ್ತಿಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಆಯಿತಾ? ಎಂಥ ಅದ್ಭುತ ನಿಮ್ಮಲ್ಲಿ ಜೀವನ ನಡೀತದೆ ಅಂದರೆ ನೀವು ಹೇಳಲಾರ ಸಾಧ್ಯ, ಅಂಥ ಜೀವನ ಶುರು ಆಗ್ತದೆ. ಇನ್ನು ನೆಕ್ಸ್ಟು 322 ಅಂತ ಬಂದಾಗ ಈ ಜಾಗದಲ್ಲಿ ಲಾಸ್ಟಲ್ಲಿ 222 ಅಂತಕ್ಕಂಥದ್ದು ಏನಾದರೂ ಇಲ್ಲಿ ಬಂತು ಅಂತಂದರೆ ನಿಮ್ಮಂಥ ಅದೃಷ್ಟವಂತ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕಂದರೆ ನೀವು ಪಾಸಿಟಿವ್ ಆಗಿ ಬದಲಾವಣೆ ಆಗೋದಕ್ಕೆ ತಯಾರಿ ಆಗಿಬಿಟ್ಟಿದ್ದೀರಿ ಅಂತಲೇ ಅರ್ಥ. ಇದು ಬಂದು ನಿಮ್ಮನ್ನು ಸೇರ್ಕೊಂತಪ್ಪ, ಈ ನೋಟು ಏನೋ 322 ನೋಟು ಬಂದು ನಿಮ್ಮನ್ನು ಸೇರ್ಕೊಳ್ತಂದರೆ ನಿಮಗೆ ಅಲ್ಲಿ ನಿಮ್ಮ ಒಂದು ಹೊಸ ಜೀವನ ನಿಮಗೆ ಪ್ರಾರಂಭ ಆಗ್ತು. ವಿಶ್ವಶಕ್ತಿ, ಯೂನಿವರ್ಸಲ್ ಪವರ್ ನಿಮ್ಮನ್ನು ಗಮನಿಸ್ತಾ ಇದೆ ಅಂತ ಅರ್ಥ.
ವಿಶ್ವಶಕ್ತಿ ಯೂನಿವರ್ಸಲ್ ಪವರು ನಿಮಗೆ ಗಮನಿಸ್ತಾ ಇದೆ ಅಂತ. ನಿಮ್ಮ ವರ್ಚಸ್ಸು ಚೇಂಜ್ ಆಗ್ತದೆ, ನಿಮ್ಮ ಮುಖದಲ್ಲಿ ಕಾಂತಿ ಶುರು ಆಗ್ತದೆ, ನಿಮ್ಮಲ್ಲಿ ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಗುಣನಡತೆಗಳಲ್ಲಿ ಅಪಾರವಾದಂಥ ಬದಲಾವಣೆಗಳಾಗ್ತದೆ. ಇದೆಲ್ಲವೂ ಕೂಡ ಈ 333 ಅಂತಕ್ಕಂಥ ನೋಟಿಂದ ಶುರು ಆಗ್ತದೆ. ಇದು ತಾನಾಗಿ ಬರಬೇಕು, ಬಂದಾಗ ನಿಮ್ಮ ಅದೃಷ್ಟ. ಆಯಿತಾ? ವಾಚ್ ಮಾಡ್ತಾರೆ. ಮತ್ತಷ್ಟು ನಂಬರ್ಗಳ ಬಗ್ಗೆ ಮಾತಾಡ್ತೀನಿ. 111, 222, 333 ಯಾವ ರೀತಿ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಗುರುಜಿ ಅವರು ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿರಾಮದ ನಂತರ. ಭಾರತದ ಟೆಲಿ ಪರದೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ 5 ಸ್ಟಾರ್ ರೀತಿಯಲ್ಲಿ ಬದುಕೋದನ್ನ ಕಲ್ತ್ಕೋಬೇಕು. 25,000 ರೂಪಾಯಿ ಗೂಗಲ್ ಪೇ ಕಳಿಸಿದ್ದಾರೆ. ಕಸ್ತೂರಿ ನಿವಾಸದ ರಾಜ್ಕುಮಾರ್, ಆ ಕಡೆ ಜಯಂತಿನೂ ಇಲ್ಲ, ಈ ಕಡೆ ಪಾರಿವಾಳ. ಡಾರ್ಲಿಂಗ್ ಕೃಷ್ಣ ಭಾವನಾ ಅಭಿನಯದ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ krishna@gmail.com ಮಾರ್ಚ್ 20ರಂದು ಸಂಜೆ 6:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಕೆಲಸ ಮಾಡಿಸ್ತಾ ಶಿಶಿರ್ ಹೃದಯ. ಇಂದು ರಾತ್ರಿ 7 ಗಂಟೆಗೆ ನಿಮ್ಮ ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ, ಈ ಥರದ್ದೆಲ್ಲ ಮುಂದೆ ಸಮಸ್ಯೆಗಳು ಭಾಗ ಶುರು ಆಗ್ತಾ ಬರ್ತದೆ. ಅರ್ಥ ಆಯ್ತಾ ಸರ್? ಅದರಿಂದ ನಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡಿದೋಗ್ತದೆ. ಕಾಲ ಇವತ್ತಿಂದ ವಿಶೇಷವಾಗಿ ಆಗಿರಬಾರ್ದು. ರಿಸಲ್ಟ್ ಅಂತ ತಗೊಳ್ಬೋದು. ರಾಶಿಯವರು ಈ ಡಿಲೇ ಆಗ್ತಾ ಇದೆ. ಫೈನಾನ್ಸಿಯಲ್ ಅಭಿವೃದ್ಧಿಯನ್ನ ಯಾರೋ ಕೊಡಬೇಕು ಅಂತಿರೋ ಕೊಡ್ತಾ ಇಲ್ಲ, ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಬಡ್ಡಿ ಜಾಸ್ತಿ ಆಗುತ್ತೆ. ಇವೆಲ್ಲ ಫೈನಾನ್ಸ್ ವಿಚಾರಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾವೆ. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಲ್ಲ ಒಳ್ಳೇದಾಗ್ತದೆ. ವೀಕ್ಷಕರೇ, ಇದರೊಂದಿಗೆ 12 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅಂತ ರಾಶಿ ಫಲದಲ್ಲಿ ನೋಡಿದ್ವಿ. ಈಗ ದಿನದ ವಿಷಯವನ್ನ ಮುಂದುವರಿಸೋಣ. ಪ್ರತಿ ಸಂಖ್ಯೆಗೂ ಅದೃಷ್ಟವನ್ನು ತಂದುಕೊಡುವಂತಹ ಶಕ್ತಿ ಇರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿದಾಗ ಕೆಲವರಿಗೆ ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಆ ಭಗವಂತ ಕರುಣಿಸ್ತಾನೆ. ಅಂಥ ವಿಶೇಷವಾದ ಶಕ್ತಿ ಸಂಖ್ಯೆಗಳಿಗಿದೆ. ಅಂಥ ಸಂಖ್ಯೆಗಳು ಯಾವುದು ಅಂತ ನೋಡಿದಾಗ 111 ಅಂತ ಗುರೂಜಿಯವರು ಹೇಳಿದರು, 222 ಆಗಿರ್ಬೋದು, 333, 555 ಹೀಗೆ ಅನೇಕ ಸಂಖ್ಯೆಗಳಿದೆ. ಅದು ಯಾವುದು, ಯಾವ ಲಾಭವನ್ನು ತರುತ್ತೆ, ಈಗ ಮುಂದುವರಿಸೋಣ ಗುರುಜಿ. ಇನ್ನ ವಿಷಯಕ್ಕೆ ಬರೋಣ. 555 ಅಂತಕ್ಕಂಥ ಸಂಖ್ಯೆ ಈಗಾಗಲೇ ಬಹಳ ಜನ ನೋಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಆ 555 ಅಂತಕ್ಕಂತಹ ನೋಟಿನ ಸಂಖ್ಯೆ ಈ ಲಾಸ್ಟ್ ಬರಬೇಕು. 555 ಅಂತ 3 ಬರಬೇಕು. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಇದು ವ್ಯವಹಾರಸ್ಥರಿಗೆ, ವ್ಯಾಪಾರಿಗಳಿಗೆ ಸಿಕ್ಕಿದ್ರೆ ತುಂಬ 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 ಒಳ್ಳೆಯದು. ಫೈನಾನ್ಷಿಯಲಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಿ ಅಂಥವ್ರಿಗೆ ಸಿಕ್ಕಿದ್ರೆ ಭಾಳ ಒಳ್ಳೆಯದು. ಇದು ಈ 555 ಅಂತಕ್ಕಂಥ ಸಂಖ್ಯೆ ಏನನ್ನ ಹೇಳ್ತಿದೆ ಅಂತಂದರೆ ಭಾಳ ಮುಖ್ಯವಾಗಿ ಇದನ್ನು ಗಮನಿಸ್ಕೋಬೇಕು. 555 ಅಂತಕ್ಕಂಥದ್ದು ನಿಮ್ಮ ಆಸೆಗಳನ್ನು ಈಡೇರಿಸುವಂಥ ಒಂದು ಸಂಖ್ಯೆ. ನೋಡಿ, ನಿಮ್ಮ ಆಸೆಗಳು ಏನು ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಒಂದು ಸಂಖ್ಯೆ. ನಿಮ್ಮ ಆಸೆಗಳು ಖಂಡಿತವಾಗಿ ನೆರವೇರ್ತದೆ ಇನ್ನು ಮುಂದೆ ಅಂತಕ್ಕಂಥ ಸಾಂಕೇತಿಕವನ್ನು ಕೊಡ್ತಕ್ಕಂಥದ್ದು ಈ ಸಂಖ್ಯೆ, ಈ ನಂಬರ್ 555 ನಂಬರ್. ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಇದನ್ನು ಏನು ಮಾಡಬೇಕು ನಾವು, ಬಿಸ್ನೆಸ್ಸು, ವ್ಯವಹಾರ. ಯಾಕಂದರೆ 555 ಅಂದರೆ 15 ಆಗ್ತದೆ. 15 ಅಂದ್ರೆ ಏನು, ಮತ್ತೆ ನಾವು ಅದನ್ನು ಕೌಂಟ್ ಮಾಡಿದಾಗ 1 and 5 ಕಾಂಬಿನೇಷನ್. 1 and 5 ಕಾಂಬಿನೇಷನ್ ಬಂದಾಗ ಸೂರ್ಯ ಮತ್ತು ಬುಧ ಗ್ರಹ. ಸೂರ್ಯ ಮತ್ತು ಬುಧ ಗ್ರಹವನ್ನು ಮತ್ತೆ ನಾವು ಕೌಂಟ್ ಮಾಡಿದಾಗ ಏನಾಗುತ್ತೆ, ಶುಕ್ರ ಆಗ್ತಾನೆ. ಶುಕ್ರ 6ನೇ ಸಂಖ್ಯೆ. ಇನ್ನೇನು ಬೇಕು ನಮಗೆ ನೋಡಿ, ನೇಮ್, ಫೇಮ್ ಆ್ಯಂಡ್ ಭೋಗ, ಭಾಗ್ಯ ಅಂತ ಹೇಳ್ತೀವಿ. ಅದೆಲ್ಲವೂ ಕೂಡ ಸಿಗ್ತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ಈ 555 ಅಂತಕ್ಕಂಥ ಸಂಖ್ಯೆಯನ್ನು ನಾವು ವ್ಯಾವಹಾರಿಕವಾಗಿ ಬಳಕೆ ಮಾಡ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೋದು. ಯಾರ್ಯಾರು ವ್ಯಾಪಾರಸ್ಥಿದ್ದೀರಾ, ಯಾರ್ಯಾರು ವ್ಯವಹಾರ ಮಾಡ್ತಿದ್ದೀರಾ, ಯಾರು ಅಂಗಡಿಗೆ ಮುಟ್ಟಿದ್ದೀರಾ, ಏನಿದೆ ಕಮರ್ಷಿಯಲ್, ಆಲ್ ಕಮರ್ಷಿಯಲ್ ಇದರಲ್ಲಿ ಈ 555 ಅಂತಕ್ಕಂಥ ಸಂಖ್ಯೆಯನ್ನು ನೀವೇನು ಮಾಡಬೇಕು, ಗ್ರೀನ್ ಬಣ್ಣ ಅಥವಾ ಪಿಂಕ್ ಬಣ್ಣ ಅಥವಾ ಪರ್ಲ್ ವೈಟ್, ಈ ಬಣ್ಣದಲ್ಲಿ ನೀವೇನು ಮಾಡಬೇಕು, ನಿಮ್ಮ ಮನೆಯ ಬಾಗಿಲಿಗೆ ನೇತಾಕಬೇಕು, ಹೊಡೆದು ಅಂಟಿಸಬೇಕು. ಅದನ್ನು ಅವಾಗ ನೋಡ್ತಾ ಇರಬೇಕು, ಹೋದಾಗ ಬಂದು ನೋಡ್ತಾ ಇರಬೇಕು. ಒಂದು ವಾಹನ ತಗೊಳ್ಳಿ. ಈಗ ಎಷ್ಟೋ ಜನ ಕಮರ್ಷಿಯಲ್ ಆಗಿ ವಾಹನವನ್ನು ಬಳಕೆ ಮಾಡ್ಕೊಳ್ತಿದ್ದೀನಿ. ಎಷ್ಟು ಜನಕ್ಕೆ ವ್ಯಾಪಾರ ಆಗ್ತಿದೆ ಹೇಳಿ ನೋಡೋಣ. ಒಬ್ಬರಿಗೆ ವ್ಯಾಪಾರ ಆಗುತ್ತೆ, ಒಬ್ರಿಗೆ ವ್ಯಾಪಾರ ಆಗುತ್ತೆ, ಒಬ್ರಿಗೆ ಆಕರ್ಷಣೆ, ಒಬ್ರಿಗೆ ಆಕರ್ಷಣೆ ಇಲ್ಲ. ನಿಮ್ಮೊಳಗಡೆ ಧನ ಸಂಪಾದನೆ ಆಕರ್ಷಣೆ ಇತ್ತು ಅಂದರೆ ನಿಮ್ಗೆ ಖಂಡಿತ ನೀವು ಒಳ್ಳೇದಾಗ್ತದೆ. ನಿಮ್ಮಲ್ಲಿ ಆಕರ್ಷಣೆ ಇಲ್ಲ, ನೀವು ಬ್ಲ್ಯಾಕ್ ಆಗೋಗಿದ್ದೀರಾ, ಯಾವುದೋ ಕಾರಣ ನೀವು ಬ್ಲ್ಯಾಕ್ ಆಗಿದ್ರೆ ನೀವೆಂಥ ದೊಡ್ಡ ಗಾಡಿ ತಗೊಳ್ಳಿ, ನೀವೇನೇ ತಗೊಳ್ಳಿ, ನೀವೇನು ಮಾಡಿದ್ರು ಆಗಲ್ಲ. ಯಾಕಂದರೆ ಆ ಬ್ಲ್ಯಾಕೇಜನ್ನು ಕಟ್ ಮಾಡೋವರೆಗೂ ನಿಮ್ಗೆ ಅಲಸ್ತಾನೆ ಇರ್ತದೆ. ಫೋನೇ ಬರಲ್ಲ ನಿಮಗೆ. ನೀವು ಫೋನ್ ಇಟ್ಕೊಂಡು ಫೋನೇ ಬರಲ್ಲ, ಆರ್ಡ್ರೇ ಬರಲ್ಲ ನಿಮಗೆ. ಒಂದಿನ ಬಂದರೆ 3 ದಿವಸ ಲಾಕ್.
ಒಂದಿನ ಬಂದರೆ 20 ದಿವಸ ಲಾಕ್, ಒಂದಿನ ಬಂದರೆ ಒಂದು ತಿಂಗಳು ಲಾಕ್ ಮಾಡಿಬಿಡ್ತದೆ. ಯಾಕಂದರೆ ಆ ಎನರ್ಜಿಗಳ ಲಾಕ್ ಅಷ್ಟೇ ಇರ್ತದೆ. ಆದರೆ ಈ 555 ಅಂತಕ್ಕಂಥ ಒಂದು ನಂಬರ್ಸನ್ನು ನಿಮ್ಮ ವಾಹನ ಸಂಖ್ಯೆ ಹಾಕೋದ್ರಿಂದ ಅದನ್ನು ದಿನನಿತ್ಯ ನೋಡ್ತಾರಿಂದ ಆ ವೈಬ್ರೇಷನ್ ಅಂತಕ್ಕಂಥ ಕ್ರಿಯೇಟ್ ಆಗ್ತದೆ. ಯಾಕಂದರೆ ಅದು ಯೂನಿವರ್ಸಲ್ ತಲುಪುತ್ತದೆ. ಆ ಯೂನಿವರ್ಸಲ್ ತಲುಪಿದ ತಕ್ಷಣ ಆ ನಂಬರ್ಸ್ ಏನಾಗ್ತದೆ, ಇವರಿಗೆ ಬೇಕಾದಂತಹ ಎಲ್ಲ ಆಸೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಶಕ್ತಿಯನ್ನು, ಪ್ರತಿಫಲವನ್ನು ಕೊಡ್ತಾ ಬರ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಈ 555 ಅಂತಕ್ಕಂಥ ನಿಮ್ಮ ವಾಹನ ಸಂಖ್ಯೆ ಗಣಿಸಿ. ವ್ಯಾವಹಾರಿಕವಾಗಿ ನೀವು ನಾನ್ ವ್ಯವಹಾರಿಕವಾಗಿ ಅಂದರೆ ನಾನ್ ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ ಏನಾಗುತ್ತೆ, ದುಡ್ಡು ಜಾಸ್ತಿ ಬಂದ್ಬಿಡ್ತದೆ. ಸಂಪಾದನೆ ಮಾಡಬೇಕು, ಅದು ಮಾಡಬೇಕು. ಅವಾಗ ವೈಯಕ್ತಿಕ ಆಸೆಗಳು ನಡೆಸ್ಕೊಳಕ್ಕೆ ಆಗೋದಿಲ್ಲ. ಫ್ಯಾಮಿಲಿಗೆ ನೀವು ಜಾಸ್ತಿ ಕೊಡೋಕ್ಕಾಗಲ್ಲ. ಬರೀ ದುಡಿಮೆ. ಎಷ್ಟೊಂದು ದುಡಿತೀವಿ, ತಿನ್ನೋದು 3 ಅಡಿ ಅನ್ನ, ತಿನ್ನೋದು ಅಷ್ಟೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಗೆ ಅಂತ ಹೋಗ್ಬಿಡ್ತೀರಿ. ದುರಾಸೆಗಳು ಸ್ಟಾರ್ಟ್ ಆಗುತ್ತೆ. ಒಂದು ಬಿಲ್ಡಿಂಗ್ ಕಟ್ಟಿದ್ವಾ, ಇನ್ನೊಂದು ಬಿಲ್ಡಿಂಗ್ ಕಟ್ಬಿಡೋದು, ಬಾಡಿಗೆ ಬರ್ತದೆ. ಇನ್ನೊಂದು ಬಿಲ್ಡಿಂಗ್ ಕಟ್ಬಿಡೋದು, ಬಾಡಿಗೆ ಬರ್ತದೆ. ಹಿಂಗೆ ಶುರು ಆಗ್ತಿರ್ತದೆ. ನೀವೇನು ಸುಖ ಪಡೋದೇ ಇಲ್ಲ ಜೀವನದಲ್ಲಿ. ನೋಡಿ, ಯಾರಾದರೂ ಸ್ಕೂಲು ಕಾಲೇಜುಗಳನ್ನ ಕಟ್ಟಿದ್ದೀರಾ, ಮಠಾಧೀಶಗಳಾಗಿದ್ದೀರಾ, ಆಶ್ರಮಗಳಾಗಿದ್ದೀರಾ, ಯಾರು ರಾಜಕೀಯ ವ್ಯಕ್ತಿಗಳಾಗಿದ್ದೀರಾ, ಯಾರು ಸರ್ಕಾರಿ ಸಂಬಂಧ ಕೆಲಸಗಳಲ್ಲಿ ಸೇವೆಯನ್ನು ಮಾಡ್ತಿದ್ದೀರಾ, ಯಾರು ಸೇವಾ ಮನೋಭಾವನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದು ನಿಮಗೆ ಯಾವುದೇ ರೀತಿ ಅವಕಾಶಗಳು ಸಿಗದೇ ಇದ್ದ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇಂಥ 777 ನೋಟನ್ನು ನೀವು ಸಂಪಾದನೆ ಮಾಡಬೇಕು. ಅದೇ ಬಂತು ಅಂದರೆ ನಿಮಗೆ ಅದ್ಭುತ. ಅಂದರೆ ಏನು ಅಂದರೆ ದೈವಾನುಗ್ರಹ ನಿಮಗಿದೆ ಅಂತ ಅರ್ಥ. ನೋಡಿ, ಯಾರಿಗೆ 777 ನೋಟ್ ಸಿಗುತ್ತೆ ಅವ್ರಿಗೆ ದೈವಾನುಕೂಲ ಇದೆ, ದೈವಾನುಗ್ರಹ ಇದೆ ಅಂತ. ಇನ್ನು ಇದಕ್ಕಿಂತ ಇನ್ನೇನು ಬೇಕು? ದೈವಾನುಗ್ರಹ ನಮಗಿದ್ಮೇಲೆ ಇನ್ಯಾವ ನಂಬರ್ ನಮಗೆ ತೃಣ ಸಮಾನ. ಅಲ್ಲಿಗೆ ಈ 777 ಅಂತಕ್ಕಂಥದ್ದು ಅಷ್ಟು ಅದ್ಭುತವಾದಂಥ ಒಂದು ಸಂಖ್ಯೆ ಕೆಲಸ ಮಾಡ್ತದೆ. ಯಾಕಂದರೆ 777 ಅಂತಕ್ಕಂಥದ್ದು ಭಾಳ ವಿಶೇಷವಾದಂಥ ಒಂದು ಸಂಖ್ಯೆ. 7×3 21 ಅಂತಂದರೆ 2 + 1 ಅಗೇನ್ 3 ಅಂದರೆ ಗುರುಗ್ರಹ. ಆ ಗುರುಗ್ರಹ ಜೊತೆ 21 ತಗೊಂಡಾಗ ಅದು ಗಣಪತಿ ನಂಬರ್. ಅಲ್ಲಿಗೆ ಗಣಪತಿ 33 ಕೋಟಿ ದೇವತೆಗಳಲ್ಲೇ ಪ್ರಥಮ ಪೂಜಿತ. ಅಲ್ಲಿಗೆ ಮೇನ್ ಲೀಡರ್ ಯಾರು? ಗಣಪತಿನೇ ಈ ಸಂಖ್ಯೆ ಮುಖಾಂತರ ನಿಮ್ಗೆ ಬಂದು ಸೇರ್ಕೊಂಡ ಅಂತಂದರೆ ದೈವಾನುಗ್ರಹ ಇಲ್ಲದೆ ಇನ್ನೇನು? ಇನ್ನು ಇದಕ್ಕಿಂತ ಏನು ಬೇಕು? ಅವಶ್ಯಕತೆ ಇಲ್ಲ. ನಿಮಗೆ ದೈವ ಸಂಪರ್ಕ ಸಿಗ್ತದೆ, ದೈವಾನುಕೂಲ ಆಗ್ತದೆ, ನಿಮಗೆ ಎಲ್ಲ ರೀತಿಯಾದ ಕಾರ್ಯ ಜಯ ಆಗ್ತದೆ. ನಿಮಗೆ ಬೇಡ ಅಂದರೂ ಕೂಡ ನಿಮ್ಗೆ ಏನೇನು ಕಾರ್ಯಗಳಾಗಬೇಕು ಅದನ್ನೆಲ್ಲ ಮಾಡೋಕ್ಕೆ ಶುರು ಆಗ್ತದೆ. ಕಾರ್ಯಸಿದ್ಧಿ ಆಗ್ತದೆ, ಕಾರ್ಯ ಜಯ ಆಗ್ತದೆ. ಎಲ್ಲೋದ್ರೂ ನಿಮಗೆ ಗೌರವಿಸ್ತಾರೆ, ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ, ಎಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾರೆ, ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ತಾರೆ, ನಿಮಗೊಂದು ಗುರೂಜಿ ಸ್ವಾಮೀಜಿ ಅಂತಕ್ಕಂಥ ಒಂದು ಟೈಟಲ್ ಕೊಡ್ತಾರೆ, ಸೇವಾ ಮನೋಭಾವನೆ ಇರ್ತಕ್ಕಂಥ ಧರ್ಮಕರ್ತ ಅಂತ ಒಂದು ಇದನ್ನು ಕೊಡ್ತಾರೆ, ನ್ಯಾಯವಂತ ನೀತಿವಂತ ಅಂತ ಎಲ್ಲ ಕಡೆ ಹೇಳ್ಕೊಂತಿರ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ತಿನ್ನೋದು 3 ಅಡಿ ಅನ್ನ, ಇದೇ ಬೇಕಾದ್ರೆ ನಮಗೆ. ನಾವೇನು ಮಾಡಿದ್ವಿ, ಬದುಕಿದ್ದಾಗ ನಾವೇನು ಒಳ್ಳೇದು ಮಾಡಿದ್ವಿ, ಸತ್ತ ನಂತರ ನಮ್ಮನ್ನು ಯಾವ ರೀತಿ ಇವರು ಗಮನಿಸ್ತಾ ಇದ್ದಾರೆ, ಯಾವ ರೀತಿ ನಮ್ಮನ್ನು ಹೊಗಳ್ತಿದ್ದಾರೆ, ಯಾವ ರೀತಿ ನಮ್ಮನಿಗೆ ಆ ಹೆಸರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಶರಣರ ಬಾಳನ್ನು ಮರಣದಲ್ಲಿ ಕಾಣುವಂಥ ದೊಡ್ಡವರು ಹೇಳ್ತಾರೆ. ನಾವು ಶರಣರಾಗಬೇಕು. ನಾವು ಶರಣರಾದರೆ ಮರಣದಲ್ಲಿ ಅದನ್ನು ಕಾಣಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಈ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಾವು ಆ 777 ಅಂತಕ್ಕಂಥ ನಾಮಬಲವನ್ನು ಇಟ್ಕೊಂಡು ಹೋದಾಗ ಅದ್ಭುತವಾದ ಯೋಗ ಫಲ ಶುರು ಆಗ್ತದೆ. ಮಠ ಮಾನ್ಯಗಳಿಗೆ ತುಂಬ ಇದ್ದರೆ ತುಂಬ ಒಳ್ಳೆಯದು. ಈ ಮನೆಗಳಲ್ಲಿ, ಸಾಂಸಾರಿಕ ಮನೆಗಳಿಗೆ ಇದು ಬೇಡ. ಯಾಕಂದರೆ ಅದು ಬೇರೆ ಥರನೇ ಕೆಲಸ ಮಾಡಿಬಿಡ್ತದೆ. ಆ ಬೇರೆ ಥರ ಕೆಲಸ, ಯಾಕಂದರೆ 7 ಅಂತ ಬಂದ್ರೆ ಲೌಕಿಕ ಜೀವನವನ್ನು ತಿಂದಾಕ್ಬಿಡ್ತದೆ. ನಮ್ಮ ಲೌಕಿಕ ಜೀವನವನ್ನು ತಿಂದಾಕ್ಬಿಡ್ತದೆ. ಆಧ್ಯಾತ್ಮಿಕ ಜೀವನ ಹೊಟ್ಟೋಗ್ಬಿಡ್ತೀವಿ. ಪಾಪ ಹೆಂಡತಿ ಮಕ್ಕಳಲ್ಲಿ ಏನು ಮಾಡಬೇಕು, ಗಂಡ ಮಕ್ಕಳಲ್ಲಿ ಏನು ಮಾಡಬೇಕು? ಅದಕ್ಕೆ ಬೇಡ ನಮಗದು. ಮನೆತನಕ್ಕೆ ಬೇಡ, ವ್ಯವಹಾರ ವ್ಯಾಪಾರಕ್ಕೆ ಬೇಡ. ಓನ್ಲಿ ಫಾರ್ ಸ್ಪಿರಿಚುವಲ್ ಲೈಫ್ ಯಾರು ಫಾಲೋ ಮಾಡ್ತಿದ್ದೀರಾ ಅವರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ಫಾಲೋ ಮಾಡಿ ಒಳ್ಳೆಯದಾಗ್ತದೆ. ಇನ್ನು ನೆಕ್ಸ್ಟು 888. ಇದಂತೂ ಬೇಡ ಸ್ವಾಮಿ ನಮಗೆ ಅಂತ ಭಾಳ ಜನ ಹೇಳ್ತಾರೆ. ಯಾಕಂದರೆ 888. ಬಟ್ ನಿಮ್ಗೊಂದು ವಿಷಯ ಗೊತ್ತಿರಲಿ, ಇದರಷ್ಟು ಪವರ್ಫುಲ್ ನಂಬರು ಬೇರೆ ಇನ್ಯಾವುದೂ ಇಲ್ಲ ವೀಕ್ಷಕರೇ. ಇದಷ್ಟು ಪವರ್ಫುಲ್ ಯಾರೂ ಇಲ್ಲ. ಯಾಕಂದರೆ 888 ಅಂದರೆ ಎಷ್ಟು ಬರ್ತೀವಿ ಹೇಳಿ? 8 3 24. 24 ಅಂದ್ರೇನು? 2 4 6. ಅಲ್ಲಿಗೆ ಶನಿ ಮತ್ತು ಶುಕ್ರ. ನೋಡಿ, ಶನಿ ಶುಕ್ರನಿಗೆ ಆಗ್ಬರೋದಿಲ್ಲ. ಆದರೆ 888 ಮುಖಾಂತರ ಶನಿಯ ಅಷ್ಟು ಒಂದು ಪ್ರಭಾವಗಳು ನಮಗೆ ಸಿಗ್ತವಂದರೆ ಭಿಕ್ಷಾಧೀಶ್ವರಾಗಿರೋ ಲಕ್ಷಾಧೀಶ ತಗೊಂಡು ಹೋಗ್ತಕ್ಕಂಥನು ಶನಿ ಭಗವಾನ್, ಕಾರ್ಯದೇವತೆ. ಆ ಕಾರ್ಯದೇವತೆ ಅಂತಕ್ಕಂಥನು ನಮಗೆ ಈ ಸಂಖ್ಯೆ ಮುಖಾಂತರ ನಮಗೆ ಕೊಡ್ತಾನೆ ಅಂತಂದರೆ ಇದನ್ನು ಬಳಕೆ ಮಾಡ್ಕೊಳ್ಳೋ ತಪ್ಪೇನೂ ಇಲ್ಲ. ಇದು ವಾಹನಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಇದು. ಅದು ಎಸ್ಪೆಷಲಾಗಿ ಈ ಸಾಧು ಸಂತರು, ಸನ್ಯಾಸಿಗಳು ಇಂಥವರೆಲ್ಲರೂ ಕೂಡ ಒಂದು ಅವ್ರದ್ದೇ ಅಂತ ಒಂದು ಜೀವನ ಇರ್ತದೆ, ಆಧ್ಯಾತ್ಮಿಕ ಜೀವನ ಇರ್ತದೆ. ಆದರೆ ಎಲ್ಲ ರೀತಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ಅವರು ಪಡಬಾರ್ದು ಕಷ್ಟ ಪಡ್ತಿರ್ತಾರೆ. ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಅಲಿತಾರೆ ಪಾಪ. ಅವರು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವನಕ್ಕೆ ಹೋಗ್ಬಿಟ್ಟಿರ್ತಾರೆ. ಏನು ಮಾಡಿದ್ರೂ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಆ 888 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ಅಳವಡಿಸ್ಕೊಳ್ಳೋ ಮುಖಾಂತರ
ಇಲ್ಲಿ ಶನಿ ದೇವರ ಕಾರ್ಯಪ್ರವೃತ್ತಿ ಜಾಸ್ತಿ ಆಗ್ತದೆ, ಯೂನಿವರ್ಸಲ್ ಪವರ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಶುಕ್ರ ಭಗವಾನ್ ಇರೋದ್ರಿಂದ ನೀವು ಯಾವುದೇ ವಾಹನಕ್ಕೆ ಈ ನಂಬರನ್ನು ಅಳವಡಿಸ್ಕೊಂಡಿದ್ದ ಪಕ್ಷದಲ್ಲಿ ಆ ವಾಹನ 6ನೇ ಸಂಖ್ಯೆ ತೊಗೊಂಡಾಗ ಬಿಳಿ ಬಣ್ಣದಾಗಿರಬೇಕು. ಪರ್ಲ್ ವೈಟ್ ಅಂತ ಹೇಳ್ತೀವಿ, ಪರ್ಲ್ ವೈಟ್, ಆಫ್ ವೈಟ್ ಇರ್ತಕ್ಕಂಥ ಒಂದು ವಾಹನಕ್ಕೆ 888 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ಕಾಲ ಕಳಿತೀರ. ದೊಡ್ಡ ದೊಡ್ಡವರು ಯಾರ್ಯಾರು ದೊಡ್ಡ ದೊಡ್ಡ ಮೇಧಾವಿಗಳು, ವಿಜ್ಞಾನಿಗಳು ಎಲ್ಲರ ಒಂದು ಸಂಪರ್ಕದಲ್ಲಿ ನಿಮಗೆ ಸಿಗ್ತಾ ಬರ್ತದೆ. ಎಲ್ಲರ ಒಂದು ಆಶ್ರಯದಲ್ಲಿ ನಿಮಗೊಂದು ಕೆಲಸ ಕಾರ್ಯಗಳಾಗ್ತಾ ಬರ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯುಷ್ಟವಾಗಿರ್ತಕ್ಕಂಥ ಒಂದು ಲೋಕ ನಿಮ್ದಾಗ್ತದೆ. ಜೊತೆಗೆ ನೀವು ಏನೇ ಮಾಡೋಕ್ಕೋದ್ರೂ ಕೂಡ ಮುಂದೆ ನ್ಯಾಯ, ನೀತಿ, ಧರ್ಮದಲ್ಲಿ ನಡೀತಕ್ಕಂಥ ಒಂದು ಮನೋಭಾವನೆ ಬರ್ತದೆ. ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈ ಕೋರ್ಟ್ ವ್ಯವಹಾರ ಮಾಡ್ತಕ್ಕಂಥರು, ಲಾಯರ್ಗಳು ಮತ್ತು ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯ, ಸಣ್ಣ ನ್ಯಾಯಾಲಯ, ಯಾರು ಇವರೆಲ್ಲರೂ ಕೂಡ ನೀವೇನು ಮಾಡಬೇಕು, ಈ 888 ಅಂತಕ್ಕಂಥ ಮಾಡ್ಕೊಂಡಾಗ ಒಂದು ಕಡೆಗೆ ನ್ಯಾಯ ಧರ್ಮವನ್ನು ಎತ್ತಿಡಿತ, ಪ್ರಕೃತಿ ಧರ್ಮವನ್ನು ಎತ್ತಿಡೋದಕ್ಕೆ ಸಹಕಾರಿ ಆಯಿತು. ಅಂದರೆ ಶುಕ್ರನ ಅಂಶದಿಂದ ನೀವು ಕೂಡ ಭೋಗ ಭಾಗ್ಯವನ್ನು ಕೊಡ್ತೀರಾ. ಯಾಕಂದ್ರೆ ದುಡ್ಡು ಹಣಕಾಸು ಕೊಡೋದ್ರೆ ಶನಿ ಏನು ಕಮ್ಮಿ ಏನಿಲ್ಲ, ಫುಲ್ ತೊಗೊಂಡೋಗ್ಬಿಡ್ತಾನೆ ಟಾಪ್. ಇವತ್ತು 8, 17, 26 ಎಂತೆಂಥ ಸೂಪರ್ ಸ್ಟಾರ್ಗಳಿದ್ದಾರೆ. ಹೋಗಿದ್ದು ಬೇರೆ, ಆದರೆ ಆ ಟೈಮೆಲ್ಲ ನಡೆಸ್ತಲ್ವಾ, ಕರ್ಕೊಂಡೋಯ್ತಲ್ವಾ, ತಗೊಂಡೋಯ್ತಲ್ವಾ. ಸ್ಥಾನಮಾನ, ಪ್ರಧಾನಮಂತ್ರಿ ಸ್ಥಾನಮಾನ, ಇದಕ್ಕಿಂದೇನು ಬೇಕು ಜೀವನದಲ್ಲಿ. ಈ ಥರ ಮಂತ್ರಿ ಮಹೋದಯರಿಂದ ರಾಜಕೀಯ ವ್ಯಕ್ತಿಗಳು ನೀಡೋದು ಎಲ್ಲವೂ ಕೂಡ ಆಗ್ತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ಇಲ್ಲಿ ನಮಗೆ ಯಾರು ನ್ಯಾಯ, ನೀತಿ, ಧರ್ಮವನ್ನು ಫಾಲೋ ಮಾಡಿ ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಲೌಕಿಕ ಜೀವನದಲ್ಲೂ ಕೂಡ ಸುಖ ಸಂತೋಷವಾಗಿದ್ದು ಒಂದು ಸತ್ಪ್ರಜೆಯಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಯಾರು ಬದುಕ್ತೀರಾ ಅವರೆಲ್ಲರೂ ಕೂಡ ಈ ಒಂದು 888 ಅಂತಕ್ಕಂಥ ಒಂದು ಸಂಖ್ಯೆ ನಿಮಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಬರ್ತದೆ. ಆದರೆ ಈ 888 ನಂಬರನ್ನು ಹಾಕ್ಕೊಂಡು ನೀವು ರೆಡ್ ಕಲರು, ಬ್ಲ್ಯಾಕ್ ಕಲರು, ಬ್ಲೂ ಕಲರು, ಗ್ರೇ ಕಲರ್ ಹಾಕೊಂಡ್ರೆ ಇದು ಮೋಸ್ಟ್ ಡೇಂಜರ್ ಕೆಲಸ ಮಾಡ್ತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ 888ಗೆ ಒಂದೇ ಒಂದು ವೈಟ್ ಮಾತ್ರ ಇರಬೇಕು, ಲೆಕ್ಕ ಮಾಡ್ಕೊಳ್ಳಿ, ಬಿಟ್ಟು ಬೇರೆ ಯಾವ ಕಲರ್ ಇರಬಾರ್ದು. ಜೊತೆಗೆ ಈ 888 ಹಾಕ್ಕೊಂಡು ಮಾಡಬಾರ್ದು ಅಪಚಾರಗಳು, ಅನ್ಯಾಯ, ಮೋಸ, ದಗ, ವಂಚನೆ, ರೇಪು ಏನಾರು ಒಂಚೂರು ಮಾಡಿದ್ರು ಅಂದ್ಕೊಳ್ಳಿ, ಇಡೀ ನಿಮ್ಮ ಜೀವನದಲ್ಲಿ ಮತ್ತೆ ನೀವು ತಲೆ ಎತ್ತಕ್ಕಾಗೋದಿಲ್ಲ, ಸರ್ವನಾಶ ಖಂಡಿತ. ಅದರಿಂದ ಒಂದು ಸಂಖ್ಯೆನ ಉಪಯೋಗ ಮಾಡ್ಕೋಬೇಕು ಅಂದಾಗ ಇದು ಯಾವುದೋ ನಂಬರ್ ಬಿಡು ಚೆನ್ನಾಗಿ ಅಂತ ಹೇಳಿದ್ರು, ನೋಡೋಕ್ಕೆ ಫ್ಯಾನ್ಸಿ 88 ಥರ ಕಾಣುತ್ತೆ, ನಾವು ಇಟ್ಕೊಂಡ್ಬಿಡ್ತೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ಅದರದ್ದೇ ಆದಂಥ ಸ್ಥಾನಮಾನ, ಅದಕ್ಕಾದಂಥ ಗೌರವ ಇರ್ತದೆ. ಅದರಿಂದ ಈ 811 ಹಿಡಿದು 888 ಕೂಡ ಅದರದೇ ಆದಂಥ ಒಂದು ಸ್ಥಾನಮಾನ, ಅದರದೇ ಆದಂಥ ಒಂದು ಲೌಕಿಕ ಶಕ್ತಿ ಇರೋದ್ರಿಂದ ಈ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಸದ್ಬಳಕೆ ನಿಮ್ಮಲ್ಲಾಗಬೇಕು. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.